ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ ರೀ, ಬೆಳಗ್ಗೆ ಎದ್ದ ತಕ್ಷಣ ಮಾಂಗಲ್ಯ ಸರನ ಕಣ್ಣುಗೊತ್ಕೊಂಡು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ನಾನು ನಿಮಗೆ ಹೊಡಿತೀನಾ? ಹೊಡೆಯಲ್ಲ, ಆದರೂ ಈಗೇನು ಹೇಳ್ತಿರೋ ಇಲ್ವೋ? ಹಾಂ, ಹೇಳ್ತೀನಿ. ಅದು ನಮ್ಮ ಬಾಸ್ಕಿ, ಬಾಬು, ಮಾರ್ಗಿ ಮೇಡಮು, ನಾಗರಾಜ್ ಸರು, ರಾಮಯ್ಯ ಇದ್ದಾರಲ್ಲ, ಅವರೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೆಗೆ ಎಳ್ಳು ಬೆಲ್ಲ ಕೊಡಕ್ಕೆ ಬರ್ತಾ ಇದ್ದಾರಾ? ಬರಲಿ ಬಿಡಿ. ಅದರಲ್ಲೂ ಮಾರ್ಗಿ ಅವ್ರು ಎಳ್ಬೀರಕ್ಕೆ ಬರ್ತಿದ್ದಾರೆ ಅಂದರೆ ಅದಕ್ಕಿಂತ ಖುಷಿ ವಿಷಯ ಇನ್ನೇನ್ರಿ ಇದೆ? ಪೂಜಿಸೋ ದೇವ್ರು ಬೇರೆ ಆದರೂ ಬೇಡೋ ಮನಸ್ಸು ಒಂದೇ ಅಲ್ವಾ? ನೀನು ಹೇಳಿ ತುಂಬ ಚೆನ್ನಾಗಿತ್ತು, ಆದರೆ ನಾನು ಹೇಳಿದ ಮಾತಿನ ಅರ್ಥ ಅದಲ್ಲ. ಮತ್ತಿನ್ನೇನ್ರಿ? ಅದು ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳಕ್ಕೆ ನಂಗೆ ತುಂಬ ಭಯ ಆಗ್ತಾ ಇದೆ. ನೋಡ್ದೆ ಹೇಳಿ. ನೋಡ್ಕೊಂಡು ಹೇಳಬಾರ್ದ? ಈಗ ನೀವು ಹೇಳ್ತಿರೋ ಹೇಳ್ತೀನಿ. ಗಿರಿ, ನೀನು ಅನ್ಕೊಂಡಾಗೆ ಅವರೆಲ್ಲ ನಮ್ಮ ಮನೆಗೆ ಎಳ್ಳು ಬೆಲ್ಲ ಬೇರೆ ಬರ್ತಾ ಇಲ್ಲ, ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಬಂದರೆ ಬರಲಿ ಬಿಡಿ, 3,000 ಇದೆಯಲ್ಲ ಅದರಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯಿತು ಅಂತ ನೀನು ಹೇಳ್ಬೋದು. ಆದರೆ ಆ 3,000 ಆಯ್ತಲ್ಲ, ಒಬ್ಬರು ಅಸಹಾಯಕರು ಬಂದು ನಂಗೆ ತುಂಬ ಕಷ್ಟ ಇದೆ, ನಮ್ಮ ಹೆಂಡತಿಗೆ ಆಪರೇಷನ್ ಮಾಡಿಸ್ಬೇಕು ಅಂತೆಲ್ಲ ಹೇಳಿದ್ರು. ನಂಗೆ ತುಂಬ ಕನಿಕರ ಬಂತು. ಇರೋಬ್ಬರ ದುಡ್ಡನ್ನೆಲ್ಲ ಅವರು ಕೊಟ್ಬಿಟ್ಟು ಈಗ ಕೈಯಲ್ಲಿ 1 ರೂಪಾಯಿ ಇಲ್ಲ, 1 ಪೈಸೆ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಬೇರೆ ಆನ್ ದಿ ವೇ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬರೋ ವಿಷಯ, ನಾನು ದುಡ್ಡು ಕೊಟ್ಟ ವಿಷಯ ಎರಡೂ ಮುಚ್ಚಿಟ್ಟಿದ್ದೆ. ಇದನ್ನು ನಿನಗೆ ಹೇಳಿದ್ರೆ ಬಾಯಿ ಬಂದ ಬೈಸ್ಕೋಬೇಕು ಅನ್ನೋ ಬೈದಲ್ಲಿ ಹೇಳಿರಲಿಲ್ಲ, ಆದರೆ ಈಗ ವಿಧಿ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೈ ಹೆಂಗಿದ್ರೆ ಬೈದ್ಬಿಡು, ಹೆಂಗಿರು ಬಾಗಿಲಾಕಿದ್ದೀನಿ, ಬೈಸ್ಕೊಂಡ್ಬಿಡ್ತೀನಿ. ನೀವು ಹೀಗೆ ಹೇಳಿದ್ರೆ ನಾ ಬೈದೇ ಇರ್ತೀನಾ? ಕೊನೆ ಮೊಮೆಂಟ್ ಹೇಳಿದ್ರೆ ನಂಗೇನು 10 ಕೈ ಇದೆ, ಇರೋ 2 ಕೈಲಿ ಏನು ಅಂತ ಮಾಡ್ತೀನಿ ಅಂತ ಹೇಳ್ತೀನಿ ಅನ್ಕೊಂಡ್ರ? ಅತಿಥಿ ಸತ್ಕಾರ ನಮ್ಮ ಧರ್ಮ ಅಲ್ವಾ? ಬರ್ಲಿ ಬಿಡಿ. ನಾನು ಯಾಕ್ರೆ ನಿಮಗೆ ಬೈಲಿ? ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ನಿಮ್ಮ ಗುಣ ಇದೆಯಲ್ಲ, ಅದು ಒಳ್ಳೇದೇ, ಆ ಭಗವಂತನೇ ಮೆಚ್ತಾನೆ. ಆದರೆ ನಮಗೂ ಏನು ಉಳಿದೇ ಇರೋ ಹಾಗೆ ಖಾಲಿ ಕೈ ಮಾಡ್ಕೊಂಡ್ ಬಂದಿದ್ದೀರಲ್ಲ ಅಂತ ಬೇಜಾರು. ಹೋಗ್ಲಿ ಬಿಡಿ. ಹಾ, ಶಂಕರಣ್ಣ ಹೇಗಿದ್ರು ನಂಗೆ ಸ್ವಲ್ಪ ದುಡ್ಡು ಕೊಡ್ಬೇಕಾಗಿತ್ತು, ಅವ್ರ ಹತ್ರ ಕೇಳಿ ತಗೊಂತೀನಿ. ಸದ್ಯಕ್ಕೆ ಅವರೆಲ್ಲ ಬರ್ಲಿ, ನಮಗ್ ಮಾಡ್ಕೊಂಡಿದೀವಲ್ಲ ಅಡ್ಗೆ, ಅದನ್ನೇ ಅವ್ರಿಗೆಲ್ಲ ಬಡ್ಸೋಣ. ನಾವು ಬೇಕಾದ್ರೆ ರಾತ್ರಿ ಹಬ್ಬದೂಟ ಮಾಡೋಣ ಬಿಡಿ. ಹಾ, ಈಗ ಸಮಾಧಾನ ಆಯ್ತು ಗಿರಿ. ಕೂಕಣಿ ಕೂತ್ಕೊಳ್ಳೋದಷ್ಟೇ ಅಲ್ಲ, ಚೆನ್ನಾಗಿ ಬಾರ್ಸೋದು ಮುಖ್ಯ. ಫಸ್ಟ್ ಕೂಕಣಿ, ಕಡೆಗೆ ಬಾರ್ಸ್ಲಕ್ಕ. ಬಾಸ್ಕಿ ಅದನ್ನ ಎಲ್ಲರ ಮುಂದೆ ಓಪನ್ ಆಗಿ ಹೇಳ್ಬೇಕಾ? ಅಯ್ಯ, ಬಂದಿರೋದೇ ಊಟಕ್ಕಂತೆ, ಅದನ್ನ ಹೇಳೋದ್ರಲ್ಲಿ ಏನು ತಪ್ಪು? ಇಲ್ಲ ಇಷ್ಟು ದೊಡ್ಡ ಸಮಸ್ಯೆ ಅನ್ಕೊಂಡಿದ್ದೆ, ಇಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು ಗಿರಿ. ಯುವರ್ಸ್ ಲವಿಂಗ್ಲಿ ಶಿವಪ್ರಸಾದ್, ವರ್ಕಿಂಗ್ ರಾಜಾ ಜೆಡಿ. ಮತ್ತು ಆಯ್ತಾಯ್ತು, ಸಾಕು. ಶಿವರೇ, ಇಲ್ಲಿ ಬನ್ನಿ, ಯಾರು ಬಂದಿರ ಕಾಣಿ? ಕಾಶಿಯವ್ರು ಕರಿತಿದ್ದಾರೆ, ಅದೇನು ಅಂತ ಕೇಳಿ. ನಾನು ಶಂಕರಣ್ಣಗೆ ಫೋನ್ ಮಾಡಿ ವಿಚಾರಿಸ್ತೇನೆ. ಹಾಂ, ಇವ್ರಿಗೇನೋ ಸಮಾಧಾನ ಮಾಡಿ ಕಳಿಸ್ಬಿಟ್ಟೆ. ಆದ್ರೆ ಶಂಕರಣ್ಣಂಗೆ ಫೋನ್ ಮಾಡಿದಾಗ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಗಿರ್ಜಮ್ಮ ಅಂತ ಅವ್ರು ಹೇಳ್ಬಿಟ್ರೆ ಏನಪ್ಪ ಮಾಡೋದು? ದೇವ್ರೆ. ಓಹ್ ಮಾರ್ಗಿ ಮೇಡಮ್, ಬಾಸ್ಕೆ, ಹಬ್ಬ, ನೀವು ಬಂದಿದ್ದು ಬಹಳ ಖುಷಿ ಆಯಿತು. ಇದೇನಿದು, ಬರೀ 3 ಜನ ಬಂದಿದ್ದೀರಾ? ಮತ್ತೆ ಇಡೀ ಆಫೀಸ ಬಂದಿದ್ರೆ ನಿನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗ್ತಿತ್ತಾ? ಅದಕ್ಕೆ ನಾವು 3 ಜನ ಬಂದಿದ್ದೀವಿ. ಸ್ವಲ್ಪ ಸುಮ್ಮನಿರಪ್ಪನೆ. ನಿಜ ಹೇಳಿದ್ರೆ ನೀನು ಯಾಕೆ ಹುರ್ಕತ್ತೀಯ? ಅಲ್ಲಪ್ಪ, ನಾಗರಾಜ್ ಸರು, ರಾಮಯ್ಯ ಬರ್ಲಿಲ್ವಾ ಅಂತ ಕೇಳಕ್ ಬಂದಿದ್ದು. ಶಿವಪ್ನೆ, ಅದು ರಾಮಾಯಣಕ 2ನೇ ಹೆಂಡತಿ ಮನೆಗಳಲ್ಲಿ ಏನೋ ಅರ್ಜೆಂಟ್ ಕೆಲ್ಸಗಳಂತೆ, ಏನೋ ನಾಗರಾಜ್ ಸರು ಮಗಳು ಹಳೆ ಮನೆಗಳಲ್ಲಿ ಮೊದಲನೇ ಸಂಕ್ರಾಂತಿಗಳನ್ನ ಆಚರಣೆ ಮಾಡಕ್ಕೆ ಹೋಗಾರಪ್ಪ, ಅದಕ್ಕೆ ಬರಲಿಲ್ಲ. ಶಿವ ಸರ್, ಅವ್ರ ಪಾಲಿಂದು ನಮ್ಮ ಬಾಬುಗೆ ಪಾರ್ಸೆಲ್ ಕೊಟ್ಬಿಡಿ. ಅಯ್ಯ, ನಾನೇನು ಪಾಪ ಮಾಡಿದ್ದೆ? ನನಗೂ ಪಾಲ್ ಬೇಕು. ಅಡುಗೆ ಬೇರೆ ಘಮ ಅಂತಿದೆ, ಪಾರ್ಸಲ್ ತಗೊಂಡೋಗದೆ ಬಿಟ್ಬಿಡ್ತೀನಾ? ನೀವು ಬಂದಿದ್ದೇ ನನ್ನ ಭಾಗ್ಯ. ಅತಿಥಿಗಳು ದೇವ್ರ ಸಮಾನ. ಮತ್ತೆ ಹೆಂಗ್ ನಡೀತಿತ್ತು ಕೆಲಸ ಎಲ್ಲ? ತುಂಬಾ ನನ್ನೊಬ್ಬಂದಂತೂ ಬಹಳ ಚೆನ್ನಾಗಿ ನಡೀತಾ ಇದೆ. ಮೊನ್ನೆ ತಾನೇ ಇನ್ಕ್ರಿಮೆಂಟ್ ಆಯ್ತು.
ಪಾಪ ಶಿವುಗೆ ಕಷ್ಟ. ಹೌದೌದು, ಬಾಸ್ಕಿದು ಎಲ್ಲೇದಿರೋ ಕೆಲಸಗಳು ಚೆನ್ನಾಗೇ ಆಯ್ತವಪ್ಪ. ಯಾಕಂದ್ರೆ ಸೇಲ್ಸ್ಗಳ ಜೊತೆಗೆ ಸ್ವಂತ ಫ್ಯಾಕ್ಟ್ರಿಗಳು ಬೇರೆ ಮಾಡ್ಕೊಂಡಪ್ಪ. ಫ್ಯಾಕ್ಟ್ರಿನಾ? ಏ ಬಾಸ್ಕಿ, ಹೇಳಲೇ ಇಲ್ಲ. ಯಾವ ಫ್ಯಾಕ್ಟ್ರಿ? ಬಕೆಟ್ದು. ಸರಿ, ತಮಾಷೆ ಸಾಕು. ಶಿವು ಸರ್, ಗಿರಿಜಾ ಮಾಮೇಲಿ ಕಾಣಿಸ್ತಾನೆ ಇಲ್ಲ. ಒಳಗಡೆ ಇದ್ದಾರೆ, ಕರ್ಕೊಂಬರ್ತೀನಿ. ಭಾಸ್ಕರ್ ಅವರೇ, ನಿಮ್ಮ ಬಕೆಟ್ ಕಂಪ್ನಿಯಿಂದ ನಮ್ಗೊಂದಿಷ್ಟು ಬಕೆಟ್ ಕಡಿಮೆ ರೇಟಿಗೆ ಸಿಗ್ಬೋದಾ? ಆ ಕಂಪ್ನಿಗಳಕ ಒಬ್ಬನೇ ಮ್ಯಾನುಫ್ಯಾಕ್ಚರರು, ಒಬ್ಬನೇ ಕಸ್ಟಮರು. ಆ ಪುಣ್ಯಾತ್ಮ ಇವನೇ. ಮಾವ ತಗೊಳ್ಳಿ, ಇದರಲ್ಲಿ 2,500 ಇದೆ. ನನಗೆ ಯಾಕಮ್ಮ ಇಷ್ಟೊಂದು ದುಡ್ಡು? ನನಗೇನಾದ್ರು ಗಿಫ್ಟ್ ತಗೋಬೇಕಾ? ಮಾವ, ನಿಮ್ಮ ಮಗ ಅವ್ರಿವ್ರಿಗೆ ಅಂತ ಸಹಾಯ ಮಾಡೋದು ನಿಲ್ಸೋವರೆಗೂ ನಾ ಗಿಫ್ಟ್ ತಗೊಳೋದಕ್ಕೆ ಆಗಲ್ಲ ಬಿಡಿ. ಯಾಕಮ್ಮ ಹೀಗಂತೀಯ? ನಿಮ್ಮ ಮಗ ಏನು ಮಾಡಿದ್ದಾರೆ ಗೊತ್ತಾ? ಏನು ಮಾಡ್ದ? ನನ್ನ ಮಗ ಒಳ್ಳೇದು ಮಾಡ್ತಾನೋ ಕೆಟ್ಟದ್ದು ಮಾಡ್ತಾನೋ ಆ ನಿರ್ಧಾರ ತಗೊಳ್ಳೋದ್ರಲ್ಲಿ ನನ್ನ ಸೋಲ್ಸ್ಬಿಟ್ಟ. ಆದರೆ ಏನೇ ಮಾಡಿದ್ರು ಸರಿಯಾಗೇ ಮಾಡಿರ್ತಾನೆ. ಅದಕ್ಕೆ ಮಾವ, ನಾನು ಅವ್ರಿಗೇನು ಹೇಳಕ್ ಹೋಗ್ಲಿಲ್ಲ. ಹೇಗಿದ್ರು ನನಗೆ ಶಂಕರಣ್ಣ ದುಡ್ಡು ಕೊಡ್ಬೇಕಾಗಿತ್ತು, ಹೋಗಿ ತಗೊಂಡು ಬಂದೆ. ಬರ್ತಿರೋ ಗೆಸ್ಟ್ಗಳಿಗೆ ಈಗ ಮಾಡಿಟ್ಟಿರೋ ಅಡುಗೆ ಸಾಕಾಗತ್ತೆ. ಸಂಜೆ ನಮಗೆಲ್ಲ ಹಬ್ಬದೂಟಕ್ಕೆ ಈ ದುಡ್ಡಲ್ಲಿ ರೇಷನ್ ತಗೊಂಡ್ಬಂದ್ಬಿಡಿ. ಮಕ್ಕಳಿ ಗಿರಿ, ಅವರೆಲ್ಲ ಬಂದಿದ್ದಾರೆ. ಶಂಕರಣ್ಣ ಹತ್ರ ದುಡ್ಡು ಇಸ್ಕೊಂಡ್ಯಾ? ದುಡ್ಡು ತಗೊಂಡಿದ್ದು ಆಯ್ತು, ಮಾವಂಗೆ ಎಲ್ಲ ವಿಷಯ ಹೇಳಿ ದುಡ್ಡು ಕೊಟ್ಟಿದ್ದು ಆಯ್ತು. ಎಲ್ಲ ವಿಷಯ ಹೇಳ್ಬಿಟ್ಯಾ? ಅಯ್ಯೋ, ಯಾಕೆ ಹೇಳಕ್ ಹೋದೆ? ಈಗ ನಾನು ಬಯಸ್ಕೊಬೇಕು. ಬಯ್ಯದ ಹೋಗಿ ತಗೊಂಡು ಬಾರ್ಸ್ಬಿಡ್ತೀನಿ ಬಡವ ರಾಸ್ಕ. ಮನೇಲಿ ಎಲ್ಲರೂ ತೊಂದರೆಲಿದ್ದಾರೆ, ಸಮಾಜ ಸೇವೆ ಮಾಡಕ್ ಹೊರಟ್ಬಿಟ್ಟಿದ್ದಾನೆ ಅಯ್ಯೋಕ್ಕಿಂತಂದು. ಅಪ್ಪ, ಆ ವ್ಯಕ್ತಿ ಹೇಳಿದ್ ಕೇಳಿ ನನ್ನಿಂದ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಕೊಟ್ಬಿಟ್ಟೆ. ಇನ್ಮೇಲೆ ಯಾರಾದ್ರೂ ಆತರ ಬಂದು ಕೇಳಿದ್ರೆ ನಾನು ಖಂಡಿತ ನಂಬಲ್ಲ, ದುಡ್ಡು ಕೊಡಲ್ಲ. ಇದು ಆ ಪಕ್ಕದ ಮನೆ ವಿಠಲ್ ಮೇಲೆ ಆಣೆ. ಅಕ್ಕ, ಅಣ್ಣ ದಯವಿಟ್ಟು ಸಹಾಯ ಮಾಡಿ. ಏನಪ್ಪ ನೀನು ಮತ್ತೆ ಬಂದಿದ್ಯಾ? ಅಣ್ಣ, ಮತ್ತೆ ದೇವ್ರು ಸಿಕ್ಕದಾಗ ಸಿಕ್ಕಿದ್ರಿ. ನೀವು ಕೊಟ್ಟಿರೋ ಕಾಸಿಂದ ನನ್ನ ಹೆಂಡತಿನ ಉಳಿಸ್ಕೊಂಬಿಟ್ಟೆ. ಆದ್ರೆ ಅಣ್ಣ, ಮಗ ಹೊಟ್ಟೆ ಒಳಗಡೆ ತಿರ್ಕೊಂಡ್ಬಿಟ್ಟಿದೆಯಂತೆ. ಈಗ 2,500 ಕಟ್ಟಿದ್ರೇನೆ ಮಗುನ ಉಳ್ಸೋಕ್ಕಾಗೋದಂತೆ. ದಯವಿಟ್ಟು ಅಣ್ಣ, ಈ ಸಲನೂ ಒಂದ್ಸಲ ಸಹಾಯ ಮಾಡಿಬಿಡಿ ಅಣ್ಣ, ಇಲ್ಲ ಅನ್ಬೇಡಿ. ಅಲ್ಲಪ್ಪ, ಈಗ ನಾನು ದುಡ್ಡು ಕೊಟ್ರೆ ನಿನ್ ಮಗು ಬದುಕುತ್ತಾ? ಹ್ಞೂ ಅಣ್ಣ. ಅಲ್ಲಪ್ಪ, ನಿನ್ ಮಾತನ್ನ ನಂಬೋದಾ? ಅಣ್ಣ, ನನ್ನನ್ನು ಕಳ್ಳ ಸುಳ್ಳ ಏನು ಅನ್ಕೊಂಡ್ರು ಪರವಾಗಿಲ್ಲ ಅಣ್ಣ, ಆದರೆ ನಿಮ್ಮ ನಂಬಿಕೆ ಮಾತ್ರ ಸುಳ್ಳಾಗಕ್ಕಿಲ್ಲ ಅಣ್ಣ. ದಯವಿಟ್ಟು ಇಲ್ಲ ಅನ್ಬೇಡಿ ಅಣ್ಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.